ಹಾಯ್ ಗೈಸ್, ದಿವಾಕರ್ ಅನ್ನೋ ವ್ಯಕ್ತಿ ಒಂದು ಆಕ್ಸಿಡೆಂಟ್ ನಲ್ಲಿ ತೀರ್ಕೋತಾರೆ. ಆದ್ರೆ ಅವ್ರ ಮಗನಿಗೆ ಇದು ಆಕ್ಸಿಡೆಂಟ್ ಅಲ್ಲ, ಇದ್ರ ಹಿಂದೆ ಬೇರೇನೋ ಮಿಸ್ಟ್ರಿ ಇದೆ ಅಂತ ಅನ್ಸೋದಕ್ ಶುರುವಾಗುತ್ತೆ. ಆ ಮಿಸ್ಟ್ರಿನ ಇವನು ಹೇಗೆ ಕ್ರ್ಯಾಕ್ ಮಾಡ್ತಾನೆ? ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟ್ ಕೊಟ್ಟಿರ್ತಾರೆ. ಚಿತ್ರದ ಹೆಸರು ರುಕ್. 2017ರಲ್ಲಿ ತೆರೆ ಕಂಡಿದ್ದ ಹಿಂದಿ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ದಿವಾಕರ್ ತನ್ನ ಹೆಂಡತಿ ನಂದಿನಿ ಜೊತೆ ಡಿನ್ನರ್ ಮಾಡ್ತಾ ಇದ್ದಾರೆ. ಇವ್ರ ಮಗ ಧ್ರುವ್ ಹಾಸ್ಟೆಲ್ ನಲ್ಲಿ ಓದ್ಕೋತಾ ಇರೋದ್ರಿಂದ ಅವನ್ನ ಮೀಟ್ ಆಗಿ ತುಂಬಾ ದಿನ ಆಗಿದೆ. ಧ್ರುವ್ಗೆ ಕಾಲ್ ಮಾಡ್ತಾರೆ, ಆದ್ರೆ ಅವನು ರೂಮ್ ಅಲ್ಲಿ ಇಲ್ದೇ ಇರೋದ್ರಿಂದ ಕಾಲ್ ಪಿಕ್ ಮಾಡಲ್ಲ. ದಿವಾಕರ್ ಅವ್ರ ತಂದೆಗೆ ಅಲ್ಝಮೈರ್ ಕಾಯಿಲೆ ಇರೋದ್ರಿಂದ ಒಂದೇ ವಿಷಯನ ಪದೇ ಪದೇ ನೆನಪು ಮಾಡಿದ್ರೆ ಮಾತ್ರ ಇವ್ರಿಗೆ ಗೊತ್ತಾಗುತ್ತೆ. ದಿವಾಕರ್ ತಂದೆ ಜೊತೆ ಚೆಸ್ ಆಡ್ತಾ ಇರುವಾಗ ನಂದಿನಿ ಕಾಲ್ ಮಾಡ್ತಾರೆ. ತಂದೆ ಜೊತೆಲಿದ್ದೀನಿ, ಬರೋದ್ ಲೇಟ್ ಆಗುತ್ತೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಬೆಳಗ್ಗೆ ದಿವಾಕರ್ ಕಾರ್ಗೆ ಆಕ್ಸಿಡೆಂಟ್ ಆಗಿ ಸ್ಪಾಟ್ ನಲ್ಲೇ ತೀರ್ಕೊಂಡಿದ್ದಾರೆ. ರಾತ್ರಿ ತಂದೆನ ಮೀಟ್ ಆಗಿ ಮನೆಗ್ ವಾಪಸ್ ಬರ್ತಾ ಇರುವಾಗ ಈ ಆಕ್ಸಿಡೆಂಟ್ ಆಗಿದೆ ಅನ್ಸುತ್ತೆ. ತಂದೆ ಸಾವಿನ ವಿಷಯ ಗೊತ್ತಾದ್ಮೇಲೆ ಧ್ರುವ್ ಹಾಸ್ಟೆಲ್ ಇಂದ ಮನೆಗ್ ಬರ್ತಾನೆ. ಇವನಿಗೆ ಗಿಲ್ಟ್ ಫೀಲ್ ಆಗ್ತಿದೆ, ಯಾಕಂದ್ರೆ ದಿವಾಕರ್ ಸಾಯೋಕು ಮುಂಚೆ ಕಾಲ್ ಮಾಡಿದಾಗ ಇವನು ಕಾಲ್ ಪಿಕ್ ಮಾಡಿಲ್ಲ. ತಂದೆ ಕಾಲ್ ಮಾಡಿದ್ದಾರೆ ಅಂತ ಗೊತ್ತಿದ್ರೂನು ವಾಪಸ್ ಕಾಲ್ ಮಾಡಿರಲ್ಲ. ನಂದಿನಿ ಮೌನವಾಗಿದ್ದಾರೆ. ದಿವಾಕರ್ ಜೊತೆಲಿ ವರ್ಕ್ ಮಾಡ್ತಿದ್ದ ವ್ಯಕ್ತಿ ಧ್ರುವ್ಗೆ ಸಮಾಧಾನ ಮಾಡ್ತಾರೆ. ರಾತ್ರಿ ಟ್ರಕ್ ಡಿಕ್ಕಿ ಹೊಡೆದಿದ್ರಿಂದಾನೆ ದಿವಾಕರ್ನ ಡೆತ್ ಆಗಿದೆ. ಡ್ರೈವರ್ ಗಾಡಿ ನಿಲ್ಲಿಸದೆ ಹೋಗಿದ್ದಾನೆ. ಆ ಟ್ರಕ್ ಡ್ರೈವರ್ಗೋಸ್ಕರ ಪೊಲೀಸ್ನವರು ಸರ್ಚ್ ಮಾಡ್ತಾ ಇದ್ದಾರೆ ಅಂತ. ಧ್ರುವ್ ಹಾಸ್ಟೆಲ್ಗೆ ಹೋದ್ಮೇಲೆ ಫ್ಯಾಮಿಲಿ ಬೇರೆ ಲೊಕೇಶನ್ಗೆ ಶಿಫ್ಟ್ ಆಗಿರ್ತಾರೆ. ಇನ್ನು ಪೊಲೀಸ್ನವರು ದಿವಾಕರ್ ಕಾರಿಗೆ ಡಿಕ್ಕಿ ಹೊಡೆದಿದ್ದ ಟ್ರಕ್ ಹಾಗೇನೆ ಡ್ರೈವರ್ ನ ಕಂಡು ಹಿಡಿದು ಅರೆಸ್ಟ್ ಮಾಡ್ತಾರೆ. ನಂದಿನಿ ಧ್ರುವ್ ಜೊತೆ ಅವ್ರ ಮಾವನ್ ಮನೆಗೆ ಬರ್ತಾರೆ. ಅವ್ರಿಗೆ ಅಲ್ಝಮೈರ್ ಕಾಯಿಲೆ ಇರೋದ್ರಿಂದ ಇವ್ರನ್ನ ಗುರುತು ಹಿಡಿತಾ ಇಲ್ಲ. ಅಲ್ಲಿಂದ ಮನೆ ಹತ್ರ ಬಂದಾಗ ರಾಬಿನ್ ಅನ್ನುವ ವ್ಯಕ್ತಿ ಮನೆ ಹತ್ರ ಬಂದಿದ್ದೆ, ಆದ್ರೆ ನೀವು ಇರ್ಲಿಲ್ಲ. ದಿವಾಕರ್ ಸಾವಿಂದ ನನಗೆ ತುಂಬಾ ಹರ್ಟ್ ಆಗಿದೆ. ಈ ರಾಬಿನ್ ಯಾರಂದ್ರೆ ದಿವಾಕರ್ ಕೆಲಸ ಮಾಡ್ತಿದ್ದ ಕಂಪನಿಯ ಓನರ್. ಧ್ರುವ್ ಅಪ್ಸೆಟ್ ಆಗಿರೋದ್ರಿಂದ ಅವ್ನ್ ಸ್ಕೂಲ್ ಫ್ರೆಂಡ್ ಜೊತೆ ಕಾಲ ಕಳಿಯೋದಕ್ ಶುರು ಮಾಡ್ತಾನೆ. ಧ್ರುವ್ ಡಿಸೈಡ್ ಮಾಡ್ತಾನೆ, ಹೇಗಾದ್ರೂ ಈ ಟ್ರಕ್ ಡ್ರೈವರ್ ಯಾರು ಅಂತ ಕಂಡು ಹಿಡಿದು ಅವನಿಗೊಂದು ಗತಿ ಕಾಣಿಸ್ಬೇಕು ಅಂತ. ಫ್ರೆಂಡ್ ಹೇಳ್ತಾನೆ, ಆ ಟ್ರಕ್ ಡ್ರೈವರ್ ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ, ಏನಾದ್ರೂ ಕಾರಣ ಹೇಳಿ ಈಸಿಯಾಗಿ ಹೊರಗಡೆ ಬರ್ತಾನೆ, ನಾವೆಲ್ಲ ಏನು ಮಾಡಕ್ ಆಗಲ್ಲ ಅಂತ. ಇನ್ನು ಪೊಲೀಸ್ನವರು ನಂದಿನಿಗೂ ಟ್ರಕ್ ಡ್ರೈವರ್ ನ ಅರೆಸ್ಟ್ ಮಾಡಿರೋ ವಿಷಯನ ಹೇಳ್ತಾರೆ. ಕಂಟ್ರೋಲ್ ತಪ್ಪಿದ್ರಿಂದಾನೆ ದಿವಾಕರ್ ಕಾರಿಗೆ ಡಿಕ್ಕಿ ಹೊಡೆದಿದ್ದಾನೆ ಅಂತ. ಹಾಗಾದ್ರು ಡ್ರೈವರ್ ಕುಡ್ದಿದ್ನ ಅಂತ ಕೇಳ್ತಾನೆ. ನಂದಿನಿ ಹೇಳ್ತಾರೆ, ಈ ವಿಷಯದಲ್ಲಿ ನೀನು ತಲೆ ಹಾಕ್ಬೇಡ, ಸುಮ್ನೆ ಒಳಗಡೆ ಹೋಗು ಅಂತ. ರಾಬಿನ್ ಯಾವ್ದೋ ಲೋನ್ ಸ್ಕ್ಯಾಮ್ ನಲ್ಲಿ ಸಿಗಾಕೊಂಡಿದ್ದಾರೆ. ದಿವಾಕರ್ ಹೇಗೂ ತೀರ್ಕೊಂಡಿರೋದ್ರಿಂದ ಅವ್ರ ತಲೆಗೆ ಕಟ್ಟೋ ನಿರ್ಧಾರ ಮಾಡ್ತಾರೆ. ಆದ್ರೆ ಇದು ದಿವಾಕರ್ ನ ಇಬ್ರು ಫ್ರೆಂಡ್ಸ್ ಗೆ ಇಷ್ಟ ಆಗಲ್ಲ. ದಿವಾಕರ್ ಈ ಕಂಪ್ನಿನಲ್ಲಿ ಅಕೌಂಟೆಂಟ್ ಆಗಿದ್ರು. ದಿವಾಕರ್ ಒಳ್ಳೆ ವ್ಯಕ್ತಿ, ಸುಮ್ನೆ ಅವ್ರ ತಲೆಗೆ ಕಟ್ಟೋದು ಸರಿ ಇಲ್ಲ, ನಾವೆಲ್ಲ ಇದಕ್ಕೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ದಿವಾಕರ್ ನ ಫ್ರೆಂಡ್ಸ್ ಹೆಸರು ಜಯಂತ್, ಇನ್ನೊಬ್ರು ಹಸನ್. ಅರೆಸ್ಟ್ ಆಗಿರೋ ಡ್ರೈವರ್ ನ ನೋಡೋಕೆ ಧ್ರುವ್ ಸ್ಟೇಷನ್ ಗೆ ಬರ್ತಾನೆ. ಡ್ರೈವರ್ ಹೇಳ್ತಾರೆ, ಇದ್ರಲ್ಲಿ ನಂದೇನು ತಪ್ಪಿಲ್ಲ, ಟರ್ನ್ ಅಲ್ಲಿ ಹಾರ್ನ್ ಮಾಡಿದ್ದೆ, ಆದ್ರೆ ಅವರು ರಾಂಗ್ ರೂಟ್ ನಲ್ಲಿ ಬಂದ್ರು, ನನ್ನಿಂದ ಕಂಟ್ರೋಲ್ ಮಾಡೋಕೆ ಆಗ್ಲಿಲ್ಲ ಅಂತ. ಡ್ರೈವರ್ ಸುಳ್ಳು ಹೇಳ್ತಾ ಇರ್ಬೋದಾ ಅಂತ ಧ್ರುವ್ಗೆ ಅನ್ನಿಸ್ತಾ ಇದೆ. ಫ್ರೆಂಡ್ ಜೊತೆ ಆಕ್ಸಿಡೆಂಟ್ ಸ್ಪಾಟ್ ಗೆ ಬರ್ತಾನೆ. ತಂದೆ ಡ್ರೈವಿಂಗ್ ನಲ್ಲಿ ಸಖತ್ ಸ್ಕಿಲ್ ಇದ್ದ ವ್ಯಕ್ತಿ, ಅವರು ರಾಂಗ್ ರೂಟ್ ನಲ್ಲಿ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಈ ಆಕ್ಸಿಡೆಂಟ್ ನ ಹಿಂದೆ ಬೇರೇನೋ ಮಿಸ್ಟ್ರಿ ಇದೆ ಅಂತ ಇವನಿಗೆ ಅನ್ನಿಸ್ತಾ ಇದೆ. ಇದೇ ಸಮಯ ಯಾರೋ ಧ್ರುವ್ನ ಫಾಲೋ ಮಾಡ್ತಾ ಇದ್ದಾರೆ. ರಂಗರಾಜನ್ ಅನ್ನುವ ವ್ಯಕ್ತಿ ನಂದಿನಿ ಅವ್ರನ್ನ ಭೇಟಿಯಾಗಿ, ದಿವಾಕರ್ ತುಂಬಾನೇ ಒಳ್ಳೆ ವ್ಯಕ್ತಿಯಾಗಿದ್ರು, ಹೀಗಾಗ್ಬಾರ್ದಿತ್ತು, ಇದು ನನ್ನ ನಂಬರ್, ಕಾಲ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಕ್ಸಿಡೆಂಟ್ ಸ್ಪಾಟ್ ಇಂದ ಧ್ರುವ್ ಫ್ರೆಂಡ್ ಜೊತೆ ಬರುವಾಗ ಫಾಲೋ ಮಾಡ್ತಾ ಇದ್ದಿದ್ದು ಇದೇ ರಂಗರಾಜನ್. ಧ್ರುವ್ ಸ್ಕೂಲ್ ಫ್ರೆಂಡ್ಸ್ ನೆಲ್ಲ ಮೀಟ್ ಆಗ್ತಾನೆ. ದಿಗಂತ್ ಅನ್ವ ಇನ್ನೊಬ್ಬ ಕ್ಲಾಸ್ಮೇಟ್ ಬಗ್ಗೆ ಕೇಳಿದಾಗ ಫ್ರೆಂಡ್ಸ್ ಹೇಳ್ತಾರೆ, ಈಗ್ಲೂ ಕಾಲ್ ಎಳ್ಕೊಂಡೆ ನಡೀತಾ ಇದ್ದಾನೆ, ಆದ್ರೆ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಆ ಇನ್ಸಿಡೆಂಟ್ ಆದ್ಮೇಲೆ ಅವನು ಸ್ಕೂಲ್ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟ ಅಂತ. ಇನ್ನು ಹಸನ್ ನಂದಿನಿ ಅವ್ರನ್ನ ಮೀಟ್ ಆಗಿ ರಾಬಿನ್ ಬಚಾವಾಗೋದಕ್ಕೆ ದಿವಾಕರ್ ಮೇಲೆ ಆರೋಪ ಹೊರಿಸೋ ಪ್ರಯತ್ನ ಮಾಡ್ತಿದ್ದಾನೆ. ನಂದಿನಿ ಹೇಳ್ತಾರೆ, ಈ ವಿಷಯನ ಮನೇಲಿ ಮಾತಾಡೋದು ಸರಿ ಇಲ್ಲ, ಹೊರಗಡೆ ಎಲ್ಲಾದ್ರೂ ಡಿಸ್ಕಸ್ ಮಾಡೋಣ ಅಂತ. ಇದನ್ ಕದ್ದು ಕೇಳಿಸ್ಕೊಂಡಿದ್ರು ನಂದಿನಿ ಹತ್ರ ಕೇಳ್ತಾನೆ, ಹಸನ್ ಅಂಕಲ್ ರಾಬಿನ್ ಹಾಗೇನೆ ಅಪ್ಪನ್ ಬಗ್ಗೆ ಏನೋ ಮಾತಾಡ್ತಾ ಇದ್ರು ಅಲ್ವಾ, ಏನದು? ಆದ್ರೆ ನಂದಿನಿ ಯಾವುದೇ ಉತ್ತರ ಕೊಡಲ್ಲ. ನಿನ್ನೆ ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ದಂತೆ, ನೋಡು ಅದೊಂದು ಆಕ್ಸಿಡೆಂಟ್, ಸುಮ್ನೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ. ಇನ್ಶೂರೆನ್ಸ್ ಏಜೆಂಟ್ ನಂದಿನಿಗೆ ಒಂದು ಫಾರ್ಮ್ ಕೊಟ್ಟು ಸೈನ್ ಹಾಕೋದಕ್ಕೆ ಹೇಳ್ತಾರೆ. ಆದ್ರೆ ನಂದಿನಿ ಸ್ವಲ್ಪ ನರ್ವಸ್ ಆಗಿದ್ದಾರೆ. ಧ್ರುವ್ ಹಳೆ ಅಡ್ರೆಸ್ ಗೆ ಹೋಗಿ ವಿಚಾರಿಸಿದಾಗ ಪಕ್ಕದ ಮನೆಯವರು ಹೇಳ್ತಾರೆ, ನಂದಿನಿ ಸಡನ್ ಆಗಿ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಲು, ಖಾಲಿ ಮಾಡೋಕ್ ಮುಂಚೆ ಒಬ್ಳೇ ಇರ್ತಿದ್ಲು, ದಿವಾಕರ್ ಅಷ್ಟಾಗಿ ಮನೆಗ್ ಬರ್ತಾ ಇರ್ಲಿಲ್ಲ ಅಂತ. ಹಳೆ ಮನೇಲಿದ್ದ ಇವನ್ ಥಿಂಗ್ಸ್ ಎಲ್ಲ ತಗೊಂಡು ಬರ್ತಾನೆ. ನಂದಿನಿಗೆ ಇವನು ಹಳೆ ಮನೆಗೆ ಹೋಗಿರೋ ವಿಷಯ ಗೊತ್ತಾಗುತ್ತೆ. ಯಾಕೆ ಹೋಗಿದ್ದೆ ಅಂತ ಕೇಳಿದಾಗ
ಅದೆಲ್ಲ ಇರ್ಲಿ, ನೀವ್ ಯಾಕೆ ಸಡನ್ ಆಗಿ ಖಾಲಿ ಮಾಡಿದ್ರಿ? ಅಲ್ಲಿದ್ದಾಗ ಮೋಸ್ಟ್ ಆಫ್ ದಿ ಟೈಮ್ ನೀವ್ ಒಬ್ರೇ ಮನೇಲಿ ಇರ್ತಿದ್ರಂತೆ, ಅಪ್ಪ ಯಾಕೆ ಮನೆಗ್ ಬರ್ತಾ ಇರ್ಲಿಲ್ಲ? ಹೌದು, ನಿಮ್ಮಪ್ಪ ವಾರಕ್ಕೊಂದ್ 2 ಸಲ ಬರ್ತಾ ಇದ್ರಷ್ಟೇ. ಯಾಕೆ? ನಾನು ಇದೇ ಪ್ರಶ್ನೆನ ಕೇಳ್ತಿದ್ದೆ. ಎಲ್ಲ ಸರಿಯಾದ್ಮೇಲೆ ಮನೆಗ್ ಬರ್ತೀನಿ ಅಂತಿದ್ರು. ರಾಬಿನ್ ಯಾವ್ದೋ ಮನಿ ಲಾಂಡ್ರಿಂಗ್ ಕೇಸ್ ನಲ್ಲಿ ಸಿಗಾಕೊಂಡಿದ್ದ. ನಿಮ್ ತಂದೆನ ಕೂಡ ಆ ಕೇಸ್ ನಲ್ಲಿ ಎಳೆಯೋ ಪ್ರಯತ್ನ ಮಾಡಿದ್ದಾರೆ. ಇದರಿಂದ ಕೇಸ್ ರಿಜಿಸ್ಟರ್ ಆಗಿ ಫ್ಯಾಕ್ಟರಿ ಕ್ಲೋಸ್ ಆಗೋ ಪರಿಸ್ಥಿತಿ ಬಂತು. ಹೇಗಾದ್ರೂ ಈ ಕೇಸ್ ನಲ್ಲಿ ಗೆದ್ದು ಮತ್ತೆ ಫ್ಯಾಕ್ಟರಿನ ಓಪನ್ ಮಾಡಿದ್ಮೇಲೆನೆ ಮನೆಗ್ ಬರ್ತೀನಿ, ಅಲ್ಲಿ ತನಕ ಬರಲ್ಲ ಅಂತಿದ್ರು ಅಂತ. ನಂದಿನಿ ಯಾವ್ದೋ ವಿಷಯನ ಧ್ರುವ್ ಇಂದ ಬಚ್ಚಿಡ್ತಾ ಇದ್ದಾರೆ. ಧ್ರುವ್ಗೆ ಗೊತ್ತಾಗುತ್ತೆ ಅಪ್ಪ ಯಾವ್ದೋ ದೊಡ್ಡ ಸಮಸ್ಯೆನಲ್ಲಿ ಸಿಗಾಕೊಂಡಿದ್ರು ಅಂತ. ಹಾಗೇನೆ ಸ್ಕೂಲ್ ಡೇಸ್ ಅಲ್ಲಿ ನಡೆದ ಒಂದು ಘಟನೆ ಬಗ್ಗೆ ನೆನ್ಪು ಮಾಡ್ಕೋತಾನೆ. ದಿಗಂತ್ ಅನ್ನೋ ಹುಡುಗ ಇವನ್ ಫ್ರೆಂಡ್ಸ್ ಜೊತೆ ಗಲಾಟೆ ಮಾಡಿರ್ತಾನೆ. ತಡೆಯೋಕೆ ಹೋಗಿದ್ದ ಧ್ರುವ್ಗೂ ಹೊಡೆದಿರ್ತಾನೆ. ಇದರಿಂದ ಟ್ರಿಗರ್ ಆಗಿದ್ದ ಧ್ರುವ್ ಒಂದು ರೀಪರ್ ಪೀಸ್ ಇಂದ ದಿಗಂತ್ ಕಾಲಿಗೆ ಹೊಡೆದಿರ್ತಾನೆ. ಒಂದು ಸೀನ್ ನಲ್ಲಿ ಫ್ರೆಂಡ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾ ಇರುವಾಗ ದಿಗಂತ್ ಹೇಗಿದ್ದಾನೆ ಅಂತ ಧ್ರುವ ಕೇಳ್ತಾನೆ. ಅವ್ನೀಗ್ಲೂ ಒಂದ್ ಕಾಲ್ನ ಎಳ್ಕೊಂಡ್ ನಡೀತಾ ಇದ್ದಾನೆ ಅಂತ ಹೇಳಿರ್ತಾರೆ, ನೆನ್ಪಿದ್ಯಾ? ಸೊ ಇವನು ದಿಗಂತ್ ಕಾಲಿಗೆ ಹೊಡೆದಿದ್ರಿಂದಾನೆ ಅವನಿಗೆ ಆ ಪರಿಸ್ಥಿತಿ ಬಂದಿದೆ. ಇಷ್ಟೆಲ್ಲ ಆದ್ಮೇಲೆ ಇವನು ಇದೇ ಊರಲ್ಲಿ ಸ್ಟಡಿ ಮಾಡೋದು ಬೇಡ ಅಂತ ದಿವಾಕರ್ ಇವನ್ನ ಬೇರೆ ಊರಿಗೆ ಕಳ್ಸಿರ್ತಾರೆ. ಅಲ್ಲಿದ್ರು ಹಾಸ್ಟೆಲ್ ನಲ್ಲಿ ಇದ್ಕೊಂಡೆ ಸ್ಟಡಿ ಮಾಡ್ತಾ ಇದ್ದ. ದಿಗಂತ್ ಕೂಡ ಬೇರೆ ಸ್ಕೂಲ್ಗೆ ಶಿಫ್ಟ್ ಆಗಿರ್ತಾನೆ. ಯಾಕಂದ್ರೆ ಈ ಘಟನೆ ಆದ್ಮೇಲೆ ಇಬ್ಬರನ್ನು ಸ್ಕೂಲ್ ಇಂದ ಹೊರ ಹಾಕಿರ್ತಾರೆ. ಪ್ರೆಸೆಂಟ್ ನಲ್ಲಿದ್ರು ಅವ್ರ ತಂದೆ ಕೆಲಸ ಮಾಡ್ತಿದ್ದ ಫ್ಯಾಕ್ಟರಿ ಹತ್ರ ಹೋಗ್ತಾನೆ. ಕೇಸ್ ನಡೀತಾ ಇರೋದ್ರಿಂದ ಫ್ಯಾಕ್ಟರಿ ಕ್ಲೋಸ್ ಆಗಿದೆ. ಯಾರೋ ಇವನ್ನ ಫಾಲೋ ಮಾಡ್ತಾ ಇದ್ದಾರೆ. ಇನ್ನು ರಾಬಿನ್ ಹೇಗಾದ್ರೂ ಈ ಕೇಸಿಂದ ತಪ್ಪಿಸ್ಕೊಳ್ಳೋಕೆ ಪದೇ ಪದೇ ಜಯಂತ್ ಮನೆ ಹತ್ರ ಬರ್ತಾ ಇರ್ತಾರೆ. ಸಿಬಿಐ ಎಂಕ್ವೈರಿನಲ್ಲಿ ನನ್ ಪರವಾಗಿ ಹೇಳಿಕೆ ಕೊಡಿ, ಇಲ್ಲ ಅಂದ್ರೆ ನಾನು ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತ. ಜಯಂತ್ ಹೇಳ್ತಾರೆ, ನೀನ್ ಮಾಡ್ತಿದ್ದ ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ನನ್ಗಾಗ್ಲಿ ದಿವಾಕರ್ಗಾಗ್ಲಿ ಗೊತ್ತೇ ಇರ್ಲಿಲ್ಲ. ಈಗ ಏನು ಗೊತ್ತಿಲ್ಲದೆ ಇರೋರ್ ತರ ಡ್ರಾಮಾ ಮಾಡ್ತಾ ಇದ್ದೀಯ ಅಲ್ವಾ? ಜಯಂತ್, ನೋಡು, ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ, ದಯವಿಟ್ಟು ನನ್ ಪರವಾಗಿ ಹೇಳಿಕೆ ಕೊಡು. ಆದ್ರೆ ಜಯಂತ್ ಏನು ಉತ್ತರ ಕೊಡಲ್ಲ. ಧ್ರುವ್ ಹಸನ್ನ ಮೀಟ್ ಆಗಿ, ನಮ್ ತಂದೆ ಸಾಯೋಕೆ ಕೆಲವು ದಿನಗಳ ಹಿಂದೆ ಅವ್ರ ನಡವಳಿಕೆ ಹೇಗಿತ್ತು? ನಿನ್ನೆ ನಾನು ಫ್ಯಾಕ್ಟರಿ ಹತ್ರ ಹೋದಾಗ ಯಾರು ನನ್ನ ಫಾಲೋ ಮಾಡ್ತಾ ಇದ್ರು. ಇಲ್ಲಿ ಏನ್ ನಡೀತಾ ಇದೆ? ಹಸನ್ ಹೇಳ್ತಿರೋ ಪ್ರಕಾರ ರಾಬಿನ್ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡೋ ವರ್ಕರ್ಸ್ ಗೆ ಸರಿಯಾಗಿ ಸಂಬಳ ಕೊಡ್ತಾ ಇರ್ಲಿಲ್ಲ. ದಿವಾಕರ್ ಅಕೌಂಟೆಂಟ್ ಆಗಿರೋದ್ರಿಂದ ಎಲ್ರು ಇವ್ರ ಹತ್ರನೇ ಬಂದು ಗಲಾಟೆ ಮಾಡ್ತಿದ್ರು. ದಿವಾಕರ್ ಹೇಗೋ ಮ್ಯಾನೇಜ್ ಮಾಡ್ತಿದ್ರು. ರಾಬಿನ್ ಸೌದಿಗೆ ಓಡೋದ. ಆದ್ರೆ ಈಗ ಎಲ್ಲ ನಿಮ್ ತಂದೆ ಮೇಲೆ ಆರೋಪ ಹೊರಿಸಿ ಕೇಸಿಂದ ಬಚಾವಾಗೋದಕ್ಕೆ ನೋಡ್ತಿದ್ದಾನೆ ಅಂತ. ನೆಕ್ಸ್ಟ್ ಜಯಂತ್ ನ ಮೀಟ್ ಆಗಿ, ನಮ್ ತಂದೆ ಹಾಗೇನೆ ರಾಬಿನ್ ಅಂಕಲ್ ನಡುವೆ ಏನಾಗಿತ್ತು? ಹಸನ್ ಇದ್ದಾರಲ್ಲ, ಅವ್ರು ಸ್ವಲ್ಪ ವಿಷಯನ ಹೇಳಿದ್ರು. ನಿಮ್ಗೆ ಗೊತ್ತಿರೋದ್ನ ಹೇಳಿ. ರಾಬಿನ್ ಸೌದಿಗೆ ಹೋದ್ಮೇಲೆ ಇನ್ಕಮ್ ಟ್ಯಾಕ್ಸ್ ನವರು ಫ್ಯಾಕ್ಟರಿಗೆ ಬಂದಿದ್ರು. ಅವರಿಂದ ನಮ್ಗೆ ಗೊತ್ತಾಗಿದ್ದು ಏನಂದ್ರೆ ರಾಬಿನ್ ದುಡ್ಡಿಗೋಸ್ಕರ ಸೌದಿ ಸಿಂಡಿಕೇಟ್ ಜೊತೆ ಕೈ ಜೋಡಿಸಿದ್ದಾನೆ. ಅವರು ಅಂಡರ್ ವರ್ಲ್ಡ್ ಆರ್ಗನೈಸೇಷನ್ ಗಳಿಗೆ ಫಂಡ್ ಕೊಡ್ತಾರೆ. ರಾಬಿನ್ ಆ ಸೌದಿ ಸಿಂಡಿಕೇಟ್ ನ ಬ್ಲಾಕ್ ಮನಿನ ವೈಟ್ ಮನಿ ಮಾಡೋಕೆ ನಿಮ್ ಫ್ಯಾಕ್ಟರಿ ಹೆಸರನ್ನ ಯೂಸ್ ಮಾಡಿದ್ದಾರೆ. ನೀವು ಅಕೌಂಟೆಂಟ್ ಆಗಿರೋದ್ರಿಂದ ಖಂಡಿತ ನಿಮ್ಗೆ ಗೊತ್ತಿರಬಹುದು. ಬಾಯ್ ಬಿಟ್ಟಿಲ್ಲ ಅಂದ್ರೆ ಸಿಬಿಐ ನವರು ಬರ್ತಾರೆ. ಈ ಕೇಸ್ ಮುಗಿಯೋವರೆಗೂ ಫ್ಯಾಕ್ಟರಿನ ಕ್ಲೋಸ್ ಮಾಡಿ ಅಂತ. ಆಗ್ಲೇ ನಮ್ಗೆಲ್ಲ ಗೊತ್ತಾಯ್ತು ರಾಬಿನ್ ಯಾರಿಗೂ ಗೊತ್ತಾಗದೆ ಸೌದಿ ಸಿಂಡಿಕೇಟ್ ಗೆ ಸಪೋರ್ಟ್ ಮಾಡ್ತಿದ್ದ ಅಂತ. ಈ ವಿಷಯದಲ್ಲಿ ನಿಮ್ ತಂದೆ ಹಾಗೇನೆ ರಾಬಿನ್ ನಡುವೆ ಜಗಳ ಆಗಿತ್ತು. ವರ್ಕರ್ಸ್ ಗೆ ಕೊಡ್ಬೇಕಾಗಿರೋ 3-4 ತಿಂಗಳ ಸಂಬಳ ಬಾಕಿ ಇತ್ತು. ರಾಬಿನ್ ಸೌದಿ ಸಿಂಡಿಕೇಟ್ ನ ಬ್ಲಾಕ್ ಮನಿನ ಕ್ಲಿಯರ್ ಮಾಡೋಕೆ ಹೆಲ್ಪ್ ಮಾಡಿರೋದ್ರಿಂದ ಅವ್ರ ಡ್ಯೂ ಸೇರಿ ತುಂಬಾನೇ ದೊಡ್ಡ ಮಟ್ಟದ ಅಮೌಂಟ್ ನ ಕಟ್ಬೇಕಿತ್ತು. ರಾಬಿನ್ ಹತ್ರ ಅಷ್ಟೊಂದು ದುಡ್ಡಿರ್ಲಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ದಿವಾಕರ್ ತುಂಬಾನೇ ಟೆನ್ಷನ್ ಆಗಿದ್ರು. ಕೊನೆಗೊಂದಿನ ಬ್ಯಾಗ್ ತುಂಬಾ ದುಡ್ಡು ತಂದು ವರ್ಕರ್ಸ್ ಪೇಮೆಂಟ್ ಹಾಗೇನೆ ಬ್ಯಾಂಕ್ ಡ್ಯೂ ಎಲ್ಲ ಕ್ಲಿಯರ್ ಮಾಡಿ ಅಂತ ಹೇಳಿದ್ರು. ಅಷ್ಟೊಂದು ದುಡ್ಡನ್ನ ಹೇಗ್ ಅರೇಂಜ್ ಮಾಡಿದ್ರು ಅಂತ ಗೊತ್ತಿಲ್ಲ. ನಾನ್ ಕೇಳ್ದಾಗ್ಲೆಲ್ಲ ದಿವಾಕರ್ ಅದಕ್ಕೆ ಉತ್ತರನೇ ಕೊಡ್ತಾ ಇರ್ಲಿಲ್ಲ. ಯಾವಾಗ ಬ್ಯಾಂಕ್ ಡ್ಯೂ ಹಾಗೇನೆ ವರ್ಕರ್ಸ್ ಗೆ ಪೇಮೆಂಟ್ ಕೊಡೋ ವಿಷಯ ಬಂದಾಗ ರಾಬಿನ್ ಎಸ್ಕೇಪ್ ಆಗ್ಬಿಟ್ಟ. ಅಕೌಂಟೆಂಟ್ ಆಗಿದ್ದ ತಪ್ಪಿಗೆ ನಿಮ್ ತಂದೆನೆ ಆ ದುಡ್ಡನ್ನ ಅರೇಂಜ್ ಮಾಡಿ ಕಟ್ಟಿದ್ರು. ಎಲ್ಲಿಂದ ಸಾಲ ಮಾಡಿ ಅಷ್ಟೊಂದು ದುಡ್ಡನ್ನ ತಂದಿದ್ರೋ ಗೊತ್ತಿಲ್ಲ. ಅದನ್ನ ತೀರ್ಸೋಕೆ ರಾಬಿನ್ ಹತ್ರ ಹೆಲ್ಪ್ ಕೇಳೋ ಅಷ್ಟ್ರಲ್ಲಿ ಅವನು ಕತಾರ್ಗೆ ಹೋಗೋ ಪ್ಲಾನ್ ಮಾಡಿದ್ದ. ಯಾಕಂದ್ರೆ ಅವನಿಗೆ ಇದನ್ನೆಲ್ಲ ಫೇಸ್ ಮಾಡೋ ಧೈರ್ಯ ಇರ್ಲಿಲ್ಲ. ದಿವಾಕರ್ ಸಾಲ ಮಾಡಿ ಬ್ಯಾಂಕ್ ಡ್ಯೂ ಸೇರಿದಂತೆ ವರ್ಕರ್ಸ್ ಪೇಮೆಂಟ್ ನ ಕ್ಲಿಯರ್ ಮಾಡಿದ್ರು ಅಲ್ವಾ. ಸೊ ಆ ಸಾಲನ ವಾಪಸ್ ಕಟ್ಟೋಕೆ ಬೇಕಾದಷ್ಟು ಹಣನು ರಾಬಿನ್ ಹತ್ರ ಇರ್ಲಿಲ್ಲ. ರಾಬಿನ್ಗೆ ಇನ್ಕಮ್ ಟ್ಯಾಕ್ಸ್ ಅವರು ವಾರ್ನ್ ಮಾಡಿದ್ರು, ಈ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ಎಲ್ಲೂ ಹೋಗ್ಬಾರ್ದು ಅಂತ. ಆದ್ರೆ ಅವನು ಕತಾರ್ಗೆ ಹೋಗೋ ಪ್ಲಾನ್ ಮಾಡಿದ್ದ. ಯಾಕಂದ್ರೆ ಅದು ನಾನ್ ಎಕ್ಸ್ಟ್ರಾಡಿಷನ್ ಸ್ಟೇಟ್. ಒನ್ಸ್ ಇವನು ಕತಾರ್ಗೆ ಹೋದ್ರೆ ಇಂಡಿಯನ್ ಗವರ್ಮೆಂಟ್ ಇಂದ ಅವನ್ನ ಟಚ್ ಮಾಡಕ್ ಆಗಲ್ಲ. ಅದಕ್ಕೇನೆ ಈ ಪ್ಲಾನ್ ಮಾಡಿದ್ದ ಅನ್ನೋದು ಗೊತ್ತಾಯ್ತು. ಸೊ ದಿವಾಕರ್ ತುಂಬಾನೇ ಆನೆಸ್ಟ್ ವ್ಯಕ್ತಿ. ಫ್ಯಾಕ್ಟರಿನ ಉಳಿಸ್ಕೊಳ್ಳೋಕೆ ಇಷ್ಟೆಲ್ಲ ಪ್ರಯತ್ನ ಪಟ್ರುನು ರಾಬಿನ್ ಕೈ ಎತ್ಬಿಟ್ಟ. ಅದಕ್ಕೇನೆ ಬೇರೆ ದಾರಿ ಇಲ್ದೆ ರಾಬಿನ್ ಹೇಗೆಲ್ಲ ಫ್ರಾಡ್ ಫಂಡಿಂಗ್ ಮಾಡಿ ಗವರ್ಮೆಂಟ್ ನ ಯಾಮಾರಿಸಿದ್ದಾನೆ, ಅದಕ್ಕೆ ಬೇಕಾದ ಎಲ್ಲಾ ಡಾಕ್ಯುಮೆಂಟ್ ನ ಕಲೆಕ್ಟ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಮಾಹಿತಿ ಕೊಟ್ಬಿಟ್ರು ಅಂತ.
ಅಷ್ಟರಲ್ಲಿ ರಾಬಿನ್ ಬರ್ತಾರೆ. ಮಂಡೇ ಸಿಬಿಐ ಎಂಕ್ವೈರಿ ಇದೆ, ಮಿಸ್ ಮಾಡದೆ ಬಾ ಅಂತ ಜಯಂತ್ಗೆ ಫೋರ್ಸ್ ಮಾಡ್ತಾರೆ. ಧ್ರುವ್ಗೆ ರಾಬಿನ್ ಮೇಲೆ ಡೌಟ್ ಶುರು ಆಗುತ್ತೆ. ನಮ್ ತಂದೆ ಇನ್ಕಮ್ ಟ್ಯಾಕ್ಸ್ ಅವರಿಗೆ ರಾಬಿನ್ ಮಾಡಿರೋ ಫ್ರಾಡ್ ಬಗ್ಗೆ ಎಲ್ಲ ಡಾಕ್ಯುಮೆಂಟ್ ಗಳನ್ನ ಸಬ್ಮಿಟ್ ಮಾಡಿದ್ರಿಂದ ಇವರೇ ಪ್ಲಾನ್ ಮಾಡಿ ಈ ಆಕ್ಸಿಡೆಂಟ್ ನ ಮಾಡಿಸಿ ನಮ್ ತಂದೆನ ಬಲಿ ತಗೊಂಡಿರ್ಬೋದು ಅಂತ. ಸಂಜೆ ನಂದಿನಿ ಕೇಳ್ತಾರೆ, ಈ ನಡುವೆ ನೀನು ಮನೇಲಿರಲ್ಲ, ಹೊರಗಡೆನೆ ಜಾಸ್ತಿ ಸುತ್ತಾಡ್ತಾ ಇದ್ಯಾ, ಏನ್ ಕತೆ ನಿಂದು ಅಂತ. ಧ್ರುವ್ ಹೇಳ್ತಾನೆ, ಅಪ್ಪನ್ನ ಮರ್ಡರ್ ಮಾಡಿದ್ದಾರೆ ಅಂತ. ಇದನ್ ಕೇಳಿ ನಂದಿನಿಗೆ ಶಾಕ್ ಆಗುತ್ತೆ. ಯಾರು ಹೇಳಿದ್ರು ನಿನ್ಗೆ? ಅಪ್ಪನ ಆಕ್ಸಿಡೆಂಟ್ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಬೇರೆ ಯಾರು ಅಲ್ಲ, ಅದು ರಾಬಿನ್. ಸಾಯಿಸಿ ಆಕ್ಸಿಡೆಂಟ್ ತರ ಫ್ರೇಮ್ ಮಾಡಿದ್ದಾರೆ. ಆದ್ರೆ ಇವನ್ ಮಾತನ್ನ ನಂಬೋದಕ್ಕೆ ನಂದಿನಿ ರೆಡಿ ಇಲ್ಲ. ನೀನ್ ಫಸ್ಟ್ ಹಾಸ್ಟೆಲ್ಗೆ ರಿಟರ್ನ್ ಹೋಗು ಅಂತ. ಆದ್ರೆ ಧ್ರುವ್ ಬಿಡೋ ತರ ಕಾಣ್ತಿಲ್ಲ. ಮತ್ತೆ ಸ್ಟೇಷನ್ಗೆ ಹೋಗಿ ಆ ಡ್ರೈವರ್ ನ ನೋಡ್ಬೇಕು ಅಂದಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ಅವನ್ನ ರಿಲೀಸ್ ಮಾಡಾಯ್ತು, ಕೋರ್ಟ್ ಇಂದ ಬೇಲ್ ಸಿಕ್ತು ಅವನಿಗೆ. ನಾವು ಎಲ್ಲಾ ಆಂಗಲ್ ನಲ್ಲೂ ಎಂಕ್ವೈರಿ ಮಾಡಿದ್ವಿ, ಇದು ಆಕ್ಸಿಡೆಂಟ್ ಅನ್ನೋದು ಗೊತ್ತಾಯ್ತು, ಇದ್ರಲ್ಲಿ ಆ ಡ್ರೈವರ್ದು ಏನು ತಪ್ಪಿಲ್ಲ ಅಂತ. ಕಟ್ ಮಾಡಿದ್ರೆ ಧ್ರುವ್ ಆಕ್ಸಿಡೆಂಟ್ ಸ್ಪಾಟ್ ನಲ್ಲಿ ಬಿದ್ದಿದ್ದ ಗಾಜುಗಳನ್ನ ಕೈಯಲ್ಲಿ ಹಿಡ್ಕೊಂಡಿದ್ರಿಂದ ಕೈ ಕುಯ್ಕೊಂಡು ರಕ್ತ ಸುರಿತಾ ಇದೆ. ಹಾಗೇನೆ ದಿವಾಕರ್ ಬಾಡಿ ನೀರಲ್ಲಿ ತೇಲ್ತಾ ಇದೆ. ಅಷ್ಟರಲ್ಲಿ ಧ್ರುವ್ಗೆ ಎಚ್ಚರಿಕೆ ಆಗುತ್ತೆ. ಅಂದ್ರೆ ಇದೊಂದು ಕನ್ಸು. ಬೆಳಗ್ಗೆ ನಂದಿನಿ ಅವ್ರ ತಾಯಿ ಧ್ರುವ್ಗೆ ಹೇಳ್ತಾರೆ, ನೀನು ನಿಮ್ ತಾಯಿ ಬಗ್ಗೆ ಕೇರ್ ಮಾಡ್ತಿಲ್ಲ, ಅದ್ ಬಿಟ್ಟು ಬೇಡದೇ ಇರೋ ವಿಷಯದ ಬಗ್ಗೆ ತಲೆ ಕೆಡ್ಸ್ಕೊತಾ ಇದ್ದೀಯಾ ಅಂತ. ಆದ್ರೆ ಇದು ಧ್ರುವ್ಗೆ ಇಷ್ಟ ಆಗೋದಿಲ್ಲ. ರಾತ್ರಿ ನಂದಿನಿ ಅವ್ರ ತಾಯಿಗೆ ಹೇಳ್ತಾರೆ, ನನ್ಗೆ ಧ್ರುವ್ ಸಂತೋಷನೇ ಮುಖ್ಯ ಅಂತ. ಇದನ್ನ ಕೇಳಿಸ್ಕೊತಾ ಇರೋ ಧ್ರುವ್ ಎಮೋಷನಲ್ ಆಗ್ತಾನೆ. ನೆಕ್ಸ್ಟ್ ಧ್ರುವ್ ಆ ಡ್ರೈವರ್ ಇರೋ ಜಾಗನ ತಿಳ್ಕೊಂಡು ಗನ್ ತೋರಿಸಿ ಹೆದರ್ಸ್ತಾನೆ. ಡ್ರೈವರ್ ಹೇಳ್ತಾರೆ, ನೋಡು ನಾನು ಹಾರ್ನ್ ಮಾಡ್ದೆ, ಆದ್ರೆ ನಿಮ್ ತಂದೆನೆ ರಾಂಗ್ ರೂಟ್ ಅಲ್ಲಿ ಬಂದಿದ್ದು. ನಾನು ಬ್ರೇಕ್ ಹೊಡೆದು ನಿಲ್ಸೋದಕ್ ಟ್ರೈ ಮಾಡ್ದೆ, ಆದ್ರೆ ಗಾಡಿ ಕಂಟ್ರೋಲ್ ಸಿಗದೆ ಡಿಕ್ಕಿ ಹೊಡೆದಿದ್ರಿಂದಾನೆ ನಿಮ್ ತಂದೆ ತೀರ್ಕೊಂಡ್ರು. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅಂತ. ಮತ್ತೆ ಯಾಕೆ ಗಾಡಿ ನಿಲ್ಲಿಸದೆ ಹೋದೆ? ನನ್ಗೆ ಭಯ ಆಗೋಯ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಅಲ್ಲಿಂದ ಹೋಗ್ಬಿಟ್ಟೆ. ನಿಜ ಹೇಳು, ಯಾರು ಹೇಳಿದ್ದು ನಿನ್ಗೆ ನಮ್ ತಂದೆನ ಸಾಯಿಸ್ಬೇಕು ಅಂತ? ರಾಬಿನ್ ಹೇಳಿತಾನೆ ನೀನು ಡಿಕ್ಕಿ ಹೊಡೆದಿದ್ದು? ನನಗ್ ರಾಬಿನ್ ಯಾರು ಅಂತಾನೆ ಗೊತ್ತಿಲ್ಲ. ಸತ್ಯವಾಗ್ಲೂ ನಾನ್ ಹೇಳ್ತಿರೋದೆಲ್ಲ ನಿಜ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಅಷ್ಟ್ರಲ್ಲಿ ಯಾರೋ ಧ್ರುವ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿರೋದು ಬೇರೆ ಯಾರು ಅಲ್ಲ, ಅದು ರಂಗರಾಜನ್. ಡಮ್ಮಿ ಗನ್ ಹಿಡ್ಕೊಂಡು ಯಾಕೆ ಅವನ್ನ ಹೆದರ್ಸ್ತಾ ಇದ್ದೆ? ಯಾರ್ ನೀವು? ರಂಗರಾಜನ್. ನಿಮ್ ತಂದೆ ನನಗೆ ಕ್ಲೋಸ್ ಫ್ರೆಂಡ್ ಆಗಿದ್ರು. ನೀನು ಅವ್ನ್ ಸಾವಿನ ಹಿಂದೆ ಇರೋ ಮಿಸ್ಟ್ರಿನ ಕಂಡು ಹಿಡಿತೀನಿ ಅಂತ ದೊಡ್ಡ ತಪ್ಪು ಮಾಡ್ತಾ ಇದ್ಯಾ. ಸ್ಪಾಟ್ ನಲ್ಲಿ ಯಾರಾದ್ರೂ ಪೊಲೀಸ್ನವರು ಇದ್ದು ನಿನ್ ಹತ್ರ ಇರೋದು ಅಸಲಿಗನ್ ಅನ್ಕೊಂಡು ನಿನ್ಗೆ ಶೂಟ್ ಮಾಡಿದ್ರೆ ನಿನ್ ತಾಯಿಗತಿ ಏನು? ನಂದಿನಿ ಆಲ್ರೆಡಿ ದಿವಾಕರ್ನ ಕಳ್ಕೊಂಡು ನೋವಲ್ಲಿದ್ದಾರೆ. ಇದನ್ನೆಲ್ಲ ಬಿಟ್ಟು ಓದಿನ ಮೇಲೆ ಗಮನ ಕೊಡು ಅಂತ ಮನೆ ಹತ್ರ ಡ್ರಾಪ್ ಮಾಡಿ ಹೋಗ್ತಾರೆ. ಮನೇಲಿ ಫ್ರೆಂಡ್ ಇದ್ದಾನೆ. ಆಕ್ಚುಲಿ ಆ ಡ್ರೈವರ್ ಬಾಯಿಂದ ನಿಜ ಹೇಳ್ಸೋಕೆ ನನಗೆ ನಕಲಿ ಗನ್ ಬೇಕು, ಒಳ್ಳೆ ಮಾತಲ್ಲಿ ಅವನು ಬಾಯಿ ಬಿಡಲ್ಲ ಅಂತ ಧ್ರುವ್ ಇವನ್ ಹತ್ರನೇ ಆ ಡಮ್ಮಿ ಗನ್ನ ಈಸ್ಕೊಂಡು ಹೋಗಿರ್ತಾನೆ. ಅದನ್ನ ಈ ಫ್ರೆಂಡ್ ಆಲ್ರೆಡಿ ನಂದಿನಿಗೆ ಹೇಳಿರ್ತಾನೆ. ಗಾಬರಿ ಆಗಿದ್ದ ನಂದಿನಿ ಈಗ ಒಂದು ಶಾಕಿಂಗ್ ಟ್ವಿಸ್ಟ್ ಕೊಡ್ತಾರೆ. ನಿನ್ಗೆ ನಿಮ್ ತಂದೆದು ಆಕ್ಸಿಡೆಂಟಾ ಅಥವಾ ಕೊಲೆನ ಗೊತ್ತಾಗ್ಬೇಕು ಅಲ್ವಾ? ಅದೊಂದು ಸೂಸೈಡ್. ನಿಮ್ ತಂದೆ ಫ್ಯಾಕ್ಟ್ರಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ರಂಗರಾಜನ್ ಹತ್ರ ಸಾಲ ಮಾಡಿದ್ರು. ಅದೇ ದುಡ್ಡಿಂದನೇ ವರ್ಕರ್ಸ್ ಪೇಮೆಂಟ್, ಬ್ಯಾಂಕ್ ಡ್ಯೂ ಎಲ್ಲ ಕ್ಲಿಯರ್ ಮಾಡಿದ್ರು. ಆದ್ರೆ ರಂಗರಾಜನ್ಗೆ ವಾಪಸ್ ಕೊಡೋಕೆ ದುಡ್ಡಿಲ್ದೆ ಅವ್ರ ಸಾಲ ತೀರ್ಸೋದಕ್ಕೋಸ್ಕರ ಅವರೇ ಬೇಕು ಅಂತ ಲಾರಿಗೆ ಡಿಕ್ಕಿ ಹೊಡೆದು ಸೂಸೈಡ್ ಮಾಡ್ಕೊಂಡ್ರು. ಹೀಗ್ ಮಾಡಿದ್ರೆ ಅವ್ರ ಲೈಫ್ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ. ಸಾಯೋಕೆ ಒಂದಿನದ ಹಿಂದೆ ದಿವಾಕರ್ ಮನೆಗ್ ಬಂದಿದ್ರು. ಕೊನೆಯದಾಗಿ ಅವ್ರ ತಂದೆನ ಮೀಟ್ ಆಗಿ ರಿಟರ್ನ್ ಬರುವಾಗ ಅನ್ಕೊಂಡಂಗೆ ಲಾರಿಗೆ ಡಿಕ್ಕಿ ಹೊಡೆದು ಸತ್ತೋದ್ರು. ಇದನ್ನೆಲ್ಲ ಮುಂಚೆನೆ ಅವರು ಚೀಟಿನಲ್ಲಿ ಬರ್ದು ನನ್ ರೂಮ್ ನಲ್ಲಿ ಇಟ್ಟೋಗಿದ್ರು. ಸಾಲ ತೀರ್ಸೋಕೆ ಬೇರೆ ದಾರಿ ಇಲ್ಲ, ಅದಕ್ಕೇನೆ ಹೀಗ್ ಮಾಡ್ತಾ ಇದ್ದೀನಿ. ಇದು ಆಕ್ಸಿಡೆಂಟ್ ಅಂತಾನೆ ಎಲ್ರು ಅನ್ಕೊಳ್ಳಿ. ಸಿಗೋ ಇನ್ಶೂರೆನ್ಸ್ ಹಣದಲ್ಲಿ ರಂಗರಾಜನ್ಗೆ ಕೊಡ್ಬೇಕಾಗಿರೋ ಹಣ ಕೊಟ್ಟು ಉಳಿದಿರೋ ಹಣ ಧ್ರುವ್ನ ಎಜುಕೇಶನ್, ನಮ್ ತಂದೆಯ ಮೆಡಿಕಲ್ ಖರ್ಚಿನ ಜೊತೆಗೆ ನಿನ್ ಖರ್ಚಿಗೆ ಯೂಸ್ ಮಾಡ್ಕೊ. ಈ ವಿಷಯ ಯಾವುದೇ ಕಾರಣಕ್ಕೂ ಧ್ರುವ್ಗೆ ಗೊತ್ತಾಗ್ಬಾರ್ದು. ಇದೊಂದು ಸೂಸೈಡ್ ಅನ್ನೋದು ನಿನ್ಗೆ ಹಾಗೂ ರಂಗರಾಜನ್ಗೆ ಮಾತ್ರ ಗೊತ್ತಿದ್ರೆ ಸಾಕು, ಬೇರೆ ಯಾರಿಗೂ ಹೇಳ್ಬೇಡ ಅಂತ ಬರ್ದಿದ್ರು. ಇದನ್ ಕೇಳಿ ಧ್ರುವ್ಗೆ ತುಂಬಾನೇ ಶಾಕ್ ಆಗುತ್ತೆ. ಇನ್ನು ದಿವಾಕರ್ ರಾಬಿನ್ ಮಾಡಿರೋ ಫ್ರಾಡ್ಸ್ ಬಗ್ಗೆ ಎಲ್ಲ IT ಡಿಪಾರ್ಟ್ಮೆಂಟ್ ಗೆ ಕೊಟ್ಟಿದ್ದ ಡಾಕ್ಯುಮೆಂಟ್ ಗಳು ಸರಿ ಇದೆ. ಹಾಗೇನೆ ಹಸನ್, ಜಯಂತ್ ಯಾರು ಕೂಡ ರಾಬಿನ್ ಹೇಳ್ದಂಗೆ ದಿವಾಕರ್ ವಿರುದ್ಧ ಹೇಳಿಕೆ ಕೊಡೋದಕ್ ಬರಲ್ಲ. ಸೊ ಆರೋಪ ಸಾಬೀತಾಗಿದ್ರಿಂದ ರಾಬಿನ್ ನ ಅರೆಸ್ಟ್ ಮಾಡ್ತಾರೆ. ಧ್ರುವ್ ಫ್ರೆಂಡ್ ಹೆಲ್ಪ್ ತಗೊಂಡು ಕೊನೆಗೂ ದಿಗಂತ್ ನ ಕಂಡು ಹಿಡಿದು ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹತ್ರ ಬರ್ತಾರೆ. ದಿಗಂತ್ ಒಂದು ಕಾಲ್ನ ಎಳ್ಕೊಂಡು ನಡೀತಾ ಇರೋದ್ ನೋಡಿ ಇವನಿಗೆ ತುಂಬಾನೇ ಬೇಜಾರಾಗುತ್ತೆ. ಸಾರಿ ಕೇಳಿದಾಗ ದಿಗಂತ್ ಹೇಳ್ತಾನೆ, ಪರವಾಗಿಲ್ಲ ಬಿಡು, ಅದೆಲ್ಲ ನಡೆದು 3 ವರ್ಷ ಆಗೋಯ್ತು, ನಾನ್ ಅದನ್ನೆಲ್ಲ ಮರ್ತ್ ಬಿಟ್ಟೆ, ಆಗಿದ್ದು ಆಗೋಯ್ತು, ನೀನ್ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ ಅಂತ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಈಗ ನೀವು ಹೇಳಿ, ನಿಮ್ ಸ್ಕೂಲ್ ಅಥವಾ ಕಾಲೇಜ್ ಡೇಸ್ ನಲ್ಲಿ ನಿಮ್ಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ನಿಮ್ ಕ್ಲಾಸ್ಮೇಟ್ ಗೆ ನಿಮ್ಮಿಂದ ಏನಾದ್ರೂ ಹರ್ಟ್ ಆಗಿದ್ರೆ ಆ ಟೈಮಲ್ಲಿ ನೀವು ಸಾರಿ ಕೇಳದೆ ಇರೋ ಪರಿಸ್ಥಿತಿ ಬಂದಿದ್ದು ಈಗ ನೀವು ಸಾರಿ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾರಿಗ್ ಗೊತ್ತು, ಮೇ ಬಿ ನೀವು ಸಾರಿ ಕೇಳೋಕೆ ಬಯಸ್ತಾ ಇರೋ ಹುಡುಗ ಅಥವಾ ಹುಡುಗಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿರ್ಬೋದು.